ಅಪಘಾತದಿಂದ ವ್ಯಕ್ತಿ ಮೃತಪಟ್ಟ ಎನ್ನುವಂತ ಘಟನೆ. ಹಾಗಾದ್ರೆ ಏನ್ ಘಟನೆ ಇದು? ಇದು ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದಿರುವಂತ ಘಟನೆ. ಇದು ಜನವರಿ 10ರಂದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ಹಾಗಾದ್ರೆ RTO ಎಡವಟ್ಟಿನಿಂದನೇ ಈತ ಮೃತಪಟ್ಟ ಎನ್ನುವಂತ ಅನುಮಾನ. ಈ ಅನುಮಾನಕ್ಕೆ ಹಲವು ಕಾರಣಗಳು. ಯಾಕಂತ ಹೇಳಿದ್ರೆ ವಸಂತ್ ಕುಮಾರ್ ಎಂಬ ಡ್ರೈವರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಪೀಣ್ಯ 2ನೇ ಹಂತದಿಂದ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ವಸಂತ್ ಜನವರಿ 9ರಂದು ಎಲೆಕ್ಟ್ರಾನಿಕ್ ಸಿಟಿ ಬಳಿ ತಡೆದಿದ್ದಾರೆ RTO ಅಧಿಕಾರಿಗಳು. ಲಾರಿಯಲ್ಲಿಯೇ ಇಡೀ ರಾತ್ರಿ ಮಲಗಿದ್ದಾನಂತೆ ಚಾಲಕ ವಸಂತ್. ಆ ಸಂದರ್ಭದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಗಿ RTO ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈತನ ಸಾವಿಗೆ ಏನ್ ಕಾರಣ ಎನ್ನುವಂತಹ ಈಗ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಚಾಲಕ ವಸಂತ್ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಇಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತದ್ದು. RTO ಸಿಬ್ಬಂದಿ ಡ್ರೈವರ್ಗೆ ಕಿರುಕುಳ ನೀಡಿರುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. RTO ಕಚೇರಿಯಲ್ಲಿ ಯಾಕೆ ಮಲಗಲು ಬಿಟ್ರು ಎಂಬ ಪ್ರಶ್ನೆ. ಯಾರ ಗಮನಕ್ಕೂ ಬಾರದಂತೆ ಮೃತದೇಹ ಸ್ಥಳಾಂತರ ಮಾಡಿದ್ರ? ಹಾಗಾದ್ರೆ ಈ ಬಗ್ಗೆ ಪ್ರಶ್ನಿಸಿದ್ರೆ ನಮಗೆ ಗೊತ್ತಿಲ್ಲ ಅಂತ ಉಡಾಫಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ RTO ಕಚೇರಿಯಲ್ಲಿ ಈತನನ್ನ ಮಲಗಿಸಿದ್ ಯಾಕೆ? ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಕಂಡುಕೊಳ್ಬೇಕಾಗತ್ತೆ. RTO ಕಚೇರಿ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ CC ಕ್ಯಾಮ್ರಾಗಳು ಎಲ್ಲ ಇರುವಂಥದ್ದು, ಅದು ಕೂಡ ಚೆಕ್ ಮಾಡಬೇಕಾಗತ್ತೆ. ಹೀಗಾಗಿ ವಸಂತ್ ಕುಮಾರ್ ಸಾವಿನ ಸುತ್ತ ಹಲವು ಅನುಮಾನಗಳು ಈಗ ಹುತ್ತವಾಗಿ ಬೆಳೆದು ನಿಂತಿರುವಂಥದ್ದು. ಲಾರಿಯ ದಾಖಲೆಗಳು ಅವಧಿ ಮೀರಿವೆ ಅಂತ ಲಾರಿ ಜಪ್ತಿ ಮಾಡಿದ್ರಂತೆ RTO ಅಧಿಕಾರಿಗಳು. ಇನ್ನು ಲಾರಿಯ ದಾಖಲೆಗಳ ಅವಧಿ ಮೀರಿದೆ ಅಂತ ಜಪ್ತಿ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಏನ್ ಘಟನೆ, ಏನಾಗಿದ್ದಿಲ್ಲಿ ಆಕ್ಚುಲಿ? ಈಗ ತನಿಖಾ ಅಧಿಕಾರಿಗಳೇನಾದ್ರೂ ತನಿಖೆಗೆ ಏನಾದ್ರೂ ಕೊಟ್ಟಿದ್ರಾ? ಖಂಡಿತವಾಗ್ಲೂ ನಿಕೇಶ್, ಏನಂತಂದ್ರೆ ಈ ಒಂದು ಘಟನೆ ಆಗಿರುವಂತಂದ್ರೆ 9ನೇ ತಾರೀಕು, ಅಂದ್ರೆ ಇದೇ ತಿಂಗಳ 9ನೇ ತಾರೀಕು ಸಾಯಂಕಾಲ ಏನಿದೆ ವಸಂತ್ ಕುಮಾರ್ ಏನಿದ್ದಾರೆ ಅವರು ಕೂಡ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಏನಿದೆ ಆ ಭಾಗದಲ್ಲಿ ಕೂಡ ಲಾರಿಯನ್ನ ತಗೊಂಡೋಗುವಂತ ಸಂದರ್ಭದಲ್ಲಿ RTO ಅಧಿಕಾರಿಗಳು ಅವರನ್ನ ಅಡ್ಡಗಟ್ಟಿ ಲಾರಿನೂ ಕೂಡ ಸೀಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಯಾಕಂತಂದ್ರೆ ಅವರ ಲಾರಿಯಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಅದೇನಾದ್ರು ಇಲ್ಲಿಗಲ್ ಅಂತ ಅಂದ್ರೆ ಅವರಿಗೆ ಎಲ್ಲ ರೈಟ್ಸ್ ಕೂಡ ಇರುತ್ತೆ ಅದನ್ನ ಮಾಡುವುದಕ್ಕೆ. ಸೊ RTO ಅಧಿಕಾರಿಗಳು ಕೂಡ ಅಂದ್ರೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೂಡ ಅದನ್ನ ಸೀಸ್ ಮಾಡಲಾಗುತ್ತೆ. ಆನಂತರ RTO ಕಚೇರಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ RTO ಕಚೇರಿಗೆ ಇದನ್ನ ಲಾರಿಯನ್ನ ತಗೊಂಡೋಗ್ತಾರೆ. ಆ ನಂತರದಲ್ಲಿ ಅಲ್ಲಿ ಕೂಡ ಅಂದ್ರೆ ಒಂದ್ ರೀತಿ ಮಾತುಕತೆ ಆಗತ್ತೆ. ಅವ್ರಿಗೂ ಕೂಡ ಬೈದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ವಸಂತ್ ಕುಮಾರ್ ಏನಿದ್ದಾರೆ ಅವರಿಗೆ ಅಧಿಕಾರಿಗಳು ಕೂಡ ತರಾಟೆಗೆ ತಗೊಳ್ತಾರೆ, ಬೈದಿದ್ದಾರೆ, ಮಾನಸಿಕವಾಗೂ ಕೂಡ ಅವರು ಬೈದಿದ್ದಾರೆ ಅನ್ನೋ ಮಾತುಗಳು ಕೂಡ ಅವರ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆ ನಂತರದಲ್ಲಿ ಅವರನ್ನ ಏನು ನಾನು ಇಲ್ಲ ಗಾಡಿಯಲ್ಲೇ ಮಲಗ್ತೀನಿ, ನಾನು ಎಲ್ಲೂ ಹೋಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇದರಿಂದಾಗಿ ಓನರ್ ಕೂಡ ಅಂದ್ರೆ ಲಾರಿಯ ಓನರ್ ಏನಿರ್ತಾರೆ ಅವರು ಕೂಡ ಸರಿ ನೀವು ಅಲ್ಲೇ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಬನ್ನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆಗ ಅವರು ಕೂಡ ಲಾರಿಯಲ್ಲಿ ಮಲ್ಕೊಂಡಿರ್ತಾರೆ. ಆದ್ರೆ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅವರು ಕೂಡ ಸಾವನ್ನಪ್ಪಿರ್ತಾರೆ. ಈ ಒಂದು ಸಾವು ನಿಜಕ್ಕೂ ಕೂಡ ನಿಗೂಢವಾಗಿ ಒಂದು ರೀತಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅವರು ಲಾರಿಯಲ್ಲಿ ಮಲಗ್ತೀನಿ ಅಂತ ಅಂದ ಪರ್ಮಿಷನ್ ಅನ್ನ ಕೊಡಬಾರ್ದಿತ್ತು. ಯಾಕಂತಂದ್ರೆ RTO ಕಚೇರಿ ಒಳಗಡೆ ಯಾರು ಕೂಡ ಸಿಬ್ಬಂದಿಗಳು ಬಿಟ್ಟರೆ ಅಂದ್ರೆ ವಾಚ್ಮ್ಯಾನ್ ಆಗಿರ್ಬೋದು ಮತ್ತೆ ಸೆಕ್ಯೂರಿಟಿ ಆಗಿರ್ಬೋದು ಅವರನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಇರಬಾರ್ದು ಅಂತ ಹೇಳಿ ಈ ರೂಲ್ಸ್ ಕೂಡ ಇರುವಂಥದ್ದು. ಸೊ ಆದರೂ ಕೂಡ ಇವರು ಲಾರಿಯಲ್ಲಿ ಮಲಗೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇದರ ಜೊತೆಗೆ ಅವರು ಕೂಡ ಬೆಳಗ್ಗೆ ಎದ್ದು ನೋಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಸೊ ಆ ನಂತರ ಇದನ್ನ ಮುಚ್ಚಾಕುವಂತ ಪ್ರಯತ್ನ ಕೂಡ RTO ಅಧಿಕಾರಿಗಳು ಕೂಡ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.